ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯ ಆಶ್ರಯದಲ್ಲಿ ಸಂಯುಕ್ತ ರಾಷ್ಟ್ರದಲ್ಲಿ ಇವತ್ತು ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಎಂಬ ಶೀರ್ಷಿಕೆಯಡಿ ಸಿರಿಧಾನ್ಯ ವಾಕಥಾನ್ ಮಾಡಿದ್ದೀವಿ. ಸರ್ ಎಂ ವಿಶ್ವೇಶ್ವರ ಕ್ರೀಡಾಂಗಣದಿಂದ ಗಂಗಮ್ಮನ ಗುಡಿ ರಸ್ತೆ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಿಂದ ಸಿಲ್ಘಟ್ಟ ಸರ್ಕಲಲ್ಲಿ ಸ್ವಲ್ಪ ನಿಮಿಷ ಇಟ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಇಲ್ಲಿ ಬಂದು ಎಲ್ಲರಿಗೂ ಒಂದು ಲಘು ಪೋಷಕಾಂಶ ಲಘು ಉಪಹಾರದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಿದ್ದೀವಿ. ಮತ್ತು ನಾಳೆ ಕೂಡ ಸಿರಿಧಾನ್ಯಗಳ ಮೇಳ ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರು ನೇತಾಜಿ ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಿದ್ವಿ. ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಎಲ್ಲ ಇಲಾಖೆಯ ಒಂದು ಸಹಯೋಗದಿಂದ ನಾಳೆ ಕೂಡ ಕಾರ್ಯಕ್ರಮ ಇದೆ ಸಿರಿಧಾನ್ಯಗಳ ಮೇಳ. ಇದು ಉದ್ದೇಶ ಏನಂದರೆ ರೈತರಲ್ಲಿ ಮತ್ತು ಗ್ರಾಹಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಬೇಕು. ಜಂಕ್ ಫುಡ್ಸ್ಗೆಲ್ಲ ನಾವು ಕೈ ಬಿಡಬೇಕು. ಯಾಕಂದರೆ ನಮ್ಮ ಆರೋಗ್ಯ ಎಲ್ಲ ಹದಗೆಡ್ತಾ ಇದೆ. ಈ ಮುಂಬರುವ ಪೀಳಿಗೆ ಕೂಡ ಹೆಚ್ಚಿನ ಒತ್ತು ಆ ಕಡೆ ಹೋಗ್ತಾ ಇದ್ದಾರೆ. ಈ ಜಂಕ್ ಫುಡ್ಸ್ ಕಡಿಮೆ ಆಗಬೇಕು, ಸಿರಿಧಾನ್ಯಗಳು ಬೆಳಿಬೇಕು, ಸಿರಿಧಾನ್ಯಗಳು ಸೇವನೆ ಮಾಡಬೇಕು, ನಮ್ಮ ಆಹಾರದಲ್ಲಿ ಸಿರಿಧಾನ್ಯಗಳು ಇರಬೇಕು. ಈ ಉದ್ದೇಶದಿಂದ ರೈತರೊಂದಿಗೆ ವಿಜ್ಞಾನಿಗಳ ಸಂವಾದ ಕೂಡ ಇರ್ತದೆ. ಮತ್ತು ಈ ಪ್ರಾಸೆಸಿಂಗ್ ಬಗ್ಗೆ, ಈ ಸಿರಿಧಾನ್ಯಗಳಲ್ಲಿ ಏನೇನು ಪ್ರಾಡಕ್ಟ್ಸ್ ಮಾಡ್ಬೋದು, ಏನೇನು ತಿಂಡಿ ತಿನಿಸುಗಳು ಮಾಡ್ಬೋದು ಅಂಥೇಳಿ ಇದು ಕೂಡ ಸುಮಾರು 25-30 ಸ್ಟಾಲ್ಸ್ಗಳು ಕೂಡ ನಾಳೆ ಬರ್ತದೆ. ಎಲ್ಲ ಸಾರ್ವಜನಿಕರು, ಜಿಲ್ಲೆಯ ಎಲ್ಲ ಜನಗಳು, ರೈತ ಬಾಂಧವರು, ರೈತ ಮಹಿಳೆಯರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ಕೃಷಿ ಇಲಾಖೆ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಸಾರ್ವಜನಿಕರು ನಾನು ಹೇಳ್ದಂಗೆ ಜಂಕ್ ಫುಡ್ಸ್ನ ಕಡಿಮೆ ಮಾಡಬೇಕು. ನಾವು ನಮ್ಮ ಪೂರ್ವಜರು ಏನು ಆಹಾರದಲ್ಲಿ ಅವರು ಉಪಯೋಗಿಸ್ತಾ ಇದ್ರು ಸಿರಿಧಾನ್ಯಗಳು, ನವಧಾನ್ಯಗಳು, ಅದಕ್ಕೆ ವಾಪಸ್ ನಾವು ಹೋಗಬೇಕು. ಯಾಕೆ ಹೋಗ್ಬೇಕಂದ್ರೆ ಈಗ ಎಲ್ಲರೂ ತಾವೆಲ್ಲ ನೋಡ್ತಾ ಇದ್ದೀರಾ, ಮಧುಮೇಹ ಮತ್ತು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಈ ಸಿರಿಧಾನ್ಯ ಸೇವೆಯಿಂದ ಏನಾಗ್ತದೆ, ಅದರಲ್ಲಿ ಔಷಧಿ ಕೂಡ ಕಡಿಮೆ ಬಳಸ್ತಾರೆ, ನೀರಿನ ಅಂಶನೂ ಕಡಿಮೆ, ಬೆಳೆಯೋದು ಕೂಡ ಸುಲಭ. ಸೊ ಹೀಗಾಗಿ ಬೆಳೆಯೋಕ್ಕೂ ಸುಲಭ ಮತ್ತು ಆಹಾರ ಮಾಡಿ ನಾವು ಸೇವನೆ ಮಾಡಿದ್ರೆ ಒಂದು ಕಡಿಮೆ ಪ್ರಮಾಣದಲ್ಲಿ ಅಟ್ಲೀಸ್ಟ್ 1/4 ಭಾಗ ಆದರೂ ಸೇರಬೇಕು. ನಾವೇನು 200 ಗ್ರಾಮ್ ನಾವು ತಿಂತೀವಿ ಅಂದರೆ 50 ಗ್ರಾಮ್ ಆದರೂ ಈ ಸಿರಿಧಾನ್ಯಗಳು ಇರಬೇಕು. ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರ್ತದೆ, ನಿಧಾನಕ್ಕೆ ಜೀರ್ಣ ಆಗ್ತದೆ. ಹಾಗಾಗಿ ಮಧುಮೇಹ ರೋಗಿಗಳಿಗೆ, ರೋಗಿಗಳಂತ ಹೇಳೋಕ್ಕಾಗೋದಿಲ್ಲ. ಮಧುಮೇಹ ಇಸ್ ಎ ಡಿಸಾರ್ಡರ್, ಇಟ್ ಇಸ್ ನಾಟ್ ಎ ಡಿಸೀಸ್. ಮಧುಮೇಹ ಏನಿದೆ ಇದು ಡಿಸಾರ್ಡರ್ ಇರೋದ್ರಿಂದ ಅದು ನಿಯಂತ್ರಣ ಮಾಡಲಿಕ್ಕೆ ಅದು ಒಳ್ಳೆಯದು ಅಂತ ಹೇಳ್ತೀವಿ. ಈ ದಿನ ಸಿರಿಧಾನ್ಯಗಳ ನಡಿಗೆ ಅಂತ ಕಾರ್ಯಕ್ರಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆ ಸಹಯೋಗದೊಂದಿಗೆ ಮತ್ತು ಚಿಕ್ಕಬಳ್ಳಾಪುರ ನಾಗರಿಕರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಎಲ್ಲರಿಗೂ ಅವೇರ್ನೆಸ್ ಮೂಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಇದೊಂದು ಪ್ರಯತ್ನ ಬೀಳ್ತಾ ಇದೆ. ಆದರೆ ನಾವು ಏನಕ್ಕೆ ಸಿರಿಧಾನ್ಯ ಅವೇರ್ನೆಸ್ ಮಾಡಬೇಕು ಅಂತಾಗ ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು. ಅದರಿಂದ ಇವತ್ತು ನಾವು ವಾಕಥಾನ್ ಸಿರಿಧಾನ್ಯದ ನಡಿಗೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಚಿಕ್ಕಬಳ್ಳಾಪುರ ನಾಗರಿಕರು, ಎಲ್ಲರೂ ಯೋಗ ಬಂಧುಗಳು ಎಲ್ಲರೂ ಸೇರಿ ನಾವು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಳೆ ಕೂಡ ಗೌರಿಬಿದನೂರಲ್ಲಿ ಸಿರಿಧಾನ್ಯಗಳ ಮೇಳ ಅಂತ ಹಮ್ಮಿಕೊಂಡಿದ್ದಾರೆ. ವಿವಿಧ ಜಿಲ್ಲೆಗಳಿಂದ ಕೂಡ ಆ ಒಂದು ಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಮೇಳದ ಏನು ವಿಷಯ ತಿಳ್ಕೋಬೇಕು ಅಂತ ಹೇಳಿದಾಗ ಸಿರಿಧಾನ್ಯಗಳಲ್ಲಿ ನಾವು ಏನೇನು ಆಹಾರದ ಪೌಷ್ಟಿಕತೆಗಳಿದೆ ಅದನ್ನು ತಿಳ್ಕೋಬೇಕಾಗುತ್ತೆ. ಮೊದಲಿಗೆ ಆಹಾರದಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯ 100% ಬದಲಾವಣೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ಸಾರ್ವಜನಿಕರು ಎಲ್ಲ ಬಂದು ಇದನ್ನು ಸಹಕರಿಸಬೇಕಾಗಿ ವಿನಂತಿ. ಗೋವಿಂದ್ ಅಂತ, ನಾನು ಪತಂಜಲಿ ಜಿಲ್ಲಾಧ್ಯಕ್ಷರು. ಯೋಗ ಮತ್ತು ವೆಲ್ನೆಸ್ ಪ್ರೋಗ್ರಾಮ್ ಮಾಡ್ತೀನಿ. ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಇದೊಂದು ಭಾಗವಾಗಿ ಅಳವಡಿಸ್ಕೊಳ್ತೀವಿ ಸರ್.